ನಿನ್ನೆ ಶ್ರೀರಾಮುಲು ಅವರು ಮಾತಾಡ್ತಾ ನಮ್ಮ ಕುಟುಂಬಕ್ಕೆ ಮತ್ತು ನನ್ನ ಬಗ್ಗೆ ಈ ರೀತಿ ಎಲ್ಲ ಕೂಡ ಅವರು ಹೇಳಿ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೋ ಗೊತ್ತಾಗಲಿಲ್ಲ ಅಂತೇಳಿ ಹೇಳಿದರು. ತಮಗೆಲ್ಲ ಕೂಡ ಗೊತ್ತಿರೋ ವಿಷಯಗಳಾದರೂ ಕೂಡ ಒಂದೇನೆಂದರೆ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವ್ರ ಬಗ್ಗೆ ಹೇಗೆ ಏನು ಅನ್ನೋದನ್ನು ಅಖಂಡ ಬಳ್ಳಾರಿ ಜಿಲ್ಲೆ ಜನತೆಗೆ ಗೊತ್ತು. ಬಳ್ಳಾರಿಯಲ್ಲಿ ಪ್ರತಿಯೊಂದು ಮನೆಗೆ ತಾವು ಹೋದರೆ ಮಾಧ್ಯಮ ಸ್ನೇಹಿತರು ಕತೆಗಳಾಗಿ ಏನು ಬಳ್ಳಾರಿಯಲ್ಲಿ ಹೇಗೆ ಶ್ರೀರಾಮುಲು ಅವ್ರನ್ನ ಬೆಳೆಸಿದ್ದು ಜನಾರ್ದನ್ ರೆಡ್ಡಿ ಅನ್ನುವಂಥ ವಿಚಾರಗಳಾಗಿರ್ಬೋದು, ಬಳ್ಳಾರಿ ಜಿಲ್ಲೆ ಸುತ್ತಮುತ್ತಲಿನ ಜಿಲ್ಲೆಗಳಾಗಿರ್ಬೋದು, ಇಡೀ ಕರ್ನಾಟಕದ ಜನತೆಗೆ ಒಂದು ಮಾತಲ್ಲಿ ಹೇಳಬೇಕು ಅಂತಂದರೆ ಯಾವ ರೀತಿ ಏನು ಜನಾರ್ದನ್ ರೆಡ್ಡಿ ಅನ್ನೋ ವಿಷಯ ಗೊತ್ತು. ನನಗೆ ಬಹಳ ನೋವಿನ ಸಂಗತಿ ಅಂತಂದರೆ ಆ ರೀತಿ ಹೇಳಿಕೆ ಕೊಡೋದಕ್ಕೆ ಕಾರಣಗಳು ಬಹಳಷ್ಟಿದೆ. ಅದರಲ್ಲಿ ಒಂದೆರಡು ವಿಚಾರಗಳನ್ನ ಮಾತ್ರ ನಾನು ನಿಮ್ಮ ಮುಂದೆ ಹೇಳೋದಕ್ಕೆ ನಾನು ಬಯಸ್ತೀನಿ. ಮೊದಲು ಶ್ರೀರಾಮುಲು ಚಿಕ್ಕ ಹುಡುಗರಿದ್ದಾಗಲಿಂದ ಎಲ್ಲೋ ಹಾದಿ ಬೀದಿಯಲ್ಲಿ ಹೋಗ್ತಾ ನೋಡೋದು, ಆಡ್ಕೊಳ್ಳೋದು ಅದು ಬೇರೆ. ಆದರೆ ಸ್ವತಃ ಶ್ರೀರಾಮುಲು ಅವರ ಸೋದರ ಮಾವನ್ನ ರೈಲ್ವೆ ಬಾಬು ಅಂತೇಳಿ ಬಳ್ಳಾರಿಯಲ್ಲಿ ಅವರನ್ನು ಕೊಲೆ ಮಾಡ್ತಾರೆ. ಭಾಳ ಭೀಕರವಾದಂಥ ಕೊಲೆ, ಇಡೀ ಬಾಡಿನೇ ಸಿಗಲಿಲ್ಲ, ಅಷ್ಟು ಪೀಸ್ಗಳು ಮಾಡಿದ್ರು ಆಪೋಸಿಷನ್ ಅವರು. ಇದು 91 ಆ ಪ್ರಾಂತದಲ್ಲಿ ನಡೆದಿರುವಂಥ ಒಂದು ವಿಷಯ. ಆ ಕೊಲೆ ನಡೆದಿರುವಂಥ ಸಮಯದಲ್ಲಿ ನನ್ನ ಶೆಲ್ಟರ್ಗೆ ಪೂರ್ತಿ ಬಂದಿದ್ದು ಶ್ರೀರಾಮುಲು. ಅಂದರೆ ಸುಮಾರು ಅವರು ಹೀಗೆ ನಿಂತ್ಕೊಂಡಿದ್ರೆ 2 ಶೂಗಳಲ್ಲಿ 2 ಚಾಕುಗಳನ್ನು ಇಟ್ಕೊಂಡು, 2 ಮುಣಗೈಯಲ್ಲಿ 2 ಚಾಕುಗಳು ಇಟ್ಕೊಂಡು, ಬೆನ್ನಿಗೆ ಕೊಡ್ಲಿ ಹಾಕ್ಕೊಂಡ್ಬಿಟ್ಟು ಒಂದು 10-20 ಮಂದಿ ರೌಡಿ ಗುಂಪುಗಳ ಜೊತೆ ಇದ್ದು, ಯಾಕಂದರೆ ತಾನು ಕಾಪಾಡ್ಕೋಬೇಕು. ಅವತ್ತಿನ ಪರಿಸ್ಥಿತಿ ಹೇಗಿತ್ತು ಅಂದರೆ ಅವ್ರ ಸೋದರ ಮಾವನ್ನ ಕೊಲೆ ಮಾಡಿದ ತಕ್ಷಣ 2ನೇ ಟಾರ್ಗೆಟೇ ಶ್ರೀರಾಮುಲು ಆಗಿದ್ದ. ಆ ಸಮಯದಲ್ಲಿ ನನಗೆ ಭಾಳ ಮಂದಿ ಸ್ನೇಹಿತರು, ಅಂದರೆ ನನಗೂ ಶ್ರೀರಾಮುಲ್ಗೂ ಕಾಮನ್ ಫ್ರೆಂಡ್ಸ್ ಏನಿದ್ದಾರೆ, ಹೇಗಾದರೂ ಮಾಡಿ ಶ್ರೀರಾಮುಲನ್ನ ಕಾಪಾಡ್ಕೋಬೇಕು, ಇಲ್ಲಾಂತಂದರೆ ಅವರು ಮುಗಿಸ್ಬಿಡ್ತಾರೆ ಅಂತಂದಾಗ ನಾನು ವ್ಯಾಪಾರ ವ್ಯವಹಾರಗಳಲ್ಲಿ ಇದ್ದರೂ ಕೂಡ ಅವತ್ತು ರಾಜಕೀಯವಾಗಿ ತುಂಬ ಪ್ರಬಲವಾಗಿ ಬಹಳ ಬಲಿಷ್ಠರಾಗಿರುವಂಥ ಒಂದು ಕುಟುಂಬಗಳು, 40 ವರ್ಷ ಬಳ್ಳಾರಿನ ಆಳಿರುವಂಥ ಕುಟುಂಬಗಳ ವಿರುದ್ಧ ಶ್ರೀರಾಮುಲು ಅವ್ರನ್ನ ಜೊತೆಯಲ್ಲಿ ಇಟ್ಕೊಂಡು ನಮ್ಮ ಮನೆಗೆಲ್ಲ ಕೂಡ ವಿರೋಧಿ ಗುಂಪುಗಳೆಲ್ಲ ಕೂಡ ಬಂದು ನೋಡಮ್ಮ ಒಂದು ಮಾತನ್ನು ಹೇಳ್ತಾ ಇದ್ದೀವಿ, ನಿಮ್ಮ ಮಗ ಯಾರು ಸಹವಾಸ ಮಾಡ್ತಾ ಇದ್ದಾನೆ, ಅವ್ರ ಮಾವನ್ನ ಮುಗಿಸಿದ್ದೀವಿ, ಅವನ್ನ ಕೂಡ ಮುಗಿಸ್ತೇವೆ, ನಿಮ್ಮ ಹುಡುಗರು ಯಾಕೆ ಅವನ್ನ ಜೊತೆಯಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ರೆ ಅಂದರೂ ಕೂಡ ನಮ್ಮ ತಾಯಿ ಭಯದಲ್ಲಿ, ಅಂದರೆ ಅವಾಗ ನಾವು ಕೂಡ ಅಷ್ಟು ದೊಡ್ಡ ಶ್ರೀಮಂತಿಕೆ ಅನ್ನೋದೇನು ಅಲ್ಲ, ಧೈರ್ಯ ಸ್ನೇಹ ಅಷ್ಟೇ. ಅವ್ರಿಗೆ ಏನೋ ಸಮಾಧಾನ ಮಾಡಿ ನಮ್ಮ ತಾಯಿ ಕಳಿಸ್ತಾ ಇದ್ದರು. ಆಮೇಲೆ ನನ್ನ ಜೊತೆ ಮಾತಾಡೋ ಟೈಮ್ನಲ್ಲಿ ಅಲ್ಲಪ್ಪ ಅವರಿಗೆಲ್ಲ ಬಂದು ಹೇಳಿದರು ಏನು ಮಾಡೋಣ ಅಂತಂದರೆ, ಅಮ್ಮ ನೀನು ಹೇಳು ಹೇಗೆ ಮಾಡೋಣ ಅಂದರೆ ನಿನ್ನ ಪ್ರಕಾರ ನಾವು ಹೋಗ್ತೀವಿ ಅಂದರೆ, ಬೇಡ ಬಿಡು, ಅಷ್ಟು ಒಳ್ಳೆಯ ಹುಡುಗ, ಅವನ ಪ್ರಾಣ ಹೋಗುತ್ತೆ ಅಂತಂದರೆ ಇವತ್ತು ಇರ್ತೀವಿ ನಾಳೆ ಹೋಗ್ತೀವಿ, ನಾವೇನು 100 ವರ್ಷ 1000 ವರ್ಷ ಬದುಕಲ್ಲ, ಅವನು ನಂಬ್ಕೊಂಡು ಬಂದಿದ್ದಾನೆ, ಅವನ್ನ ಕಾಪಾಡ್ಕೊಂಡು ಹೋಗೋದು ನಿಮ್ಮ ಜವಾಬ್ದಾರಿ, ಏನೇ ಆಗಲಿ ಫೇಸ್ ಮಾಡೋಣ ಬಿಡು ಅಂತೇಳಿ ಅಷ್ಟು ಧೈರ್ಯ ನಮ್ಮ ತಾಯಿಗೆ. ಆ ರೀತಿ ಅವ್ರನ್ನೇ ಅವ್ರು ಸಮಾಧಾನ ಮಾಡ್ಕೊಂಡು ನಮಗೆ ಸಮಾಧಾನ ಹೇಳ್ತಾ ಇರುವಂಥ ಸಂದರ್ಭಗಳು.